ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಕನಕದಾಸ ವೃತ್ತದಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ವಲಯ ಅರಣ್ಯ ಇಲಾಖೆ ಸಹಯೋಗದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಅಶೋಕ್ ಮನಗೂಳಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ ಬಂದ ಮೇಲೆ 106 ಕೋಟಿ ಅನುದಾನ ಸಿಂದಗಿ ನಗರಕ್ಕೆ ತಂದಿದ್ದು, ಮೊದಲ ಹಂತವಾಗಿ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಮಧ್ಯೆ 5 ಕೋಟಿ ರು ವೆಚ್ಚದಲ್ಲಿ 174 ಹೊಸ ಮಾದರಿ ಕಂಬಗಳು ಹಾಕುವ ಕಾಮಗಾರಿ 8 ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ನಗರಕ್ಕೆ ವಾರದ 7 ದಿನವೂ 24 ಗಂಟೆ ಮನೆ ಮನೆಗೆ ಕುಡಿಯುವ ನೀರಿನ ಸಲುವಾಗಿ 34 ಕೋಟಿ ರುಗಳ ಅನುದಾನ ಬಿಡುಗಡೆಯಾಗಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು. ಸಿಂದಗಿಯ ಜನತೆಯ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದು 106 ಕೋಟಿ ಅನುದಾನವನ್ನ ಸಿಂದಗಿ ನಗರಕ್ಕೆ ಮತ್ತು ತಾಲೂಕಿಗೆ ತಂದು ಮತಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ ಎಂದರು. ಅದಕ್ಕೆ ನಾ ವಿಶೇಷವಾದ ಒಂದು 5 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ನಾನು ಮಂಜೂರು ಮಾಡಿಸಿದ್ದೀನಿ. ಇವತ್ತು PW ಇಲಾಖೆಯಿಂದ ಈಗಾಗಲೇ ಟೆಂಡರ್ ಆಗ್ಯದ. ಇನ್ನು 8 ದಿವಸಗಳಲ್ಲಿ ಇಡೀ ಸಿಂದಗಿ ನಗರದಲ್ಲಿ 174 ಕಂಬಗಳಿರುವಂಥ ಹೊಸ ಲೈಟಿಂಗ್ ವಿದ್ಯುತ್ತಿನ ವ್ಯವಸ್ಥೆಯನ್ನು ಸಹಿತ ಈ ಕೇವಲ 8 ದಿವಸದಲ್ಲಿ ಅದು ಭೂಮಿ ಪೂಜೆ ಮಾಡಿ ನಾವು ಪ್ರಾರಂಭ ಮಾಡೋದು. ಅದ್ರ ಜೊತೆಗೆ 24/7 ಕುಡಿ ನೀರಿಗೆ ಅಂದರೆ ಮನೆ ಮನೆಗೆ ನಳದ ಮೂಲಕ ನೀರು ಕೊಡುವಂಥ ವ್ಯವಸ್ಥೆಗೆ 36 ಕೋಟಿ ರೂಪಾಯಿ ಈಗಾಗಲೇ ನಾವು ಮಂಜೂರು ಮಾಡಿಸಿದ್ದೀನಿ. ಅದು ಸಹಿತ ನಮ್ಮ ಇಲಾಖೆ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಅದು ಸಹಿತ ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆ ಸಿಂದಗಿ ನಗರದ ಮಹಾಜನತೆಯ ಆಶೀರ್ವಾದದ ಫಲವಾಗಿ ಏನು ನಾನು ಶಾಸಕ ಆಗಿದ್ದೀನಿ. ಈ ಸಿಂದಗಿ ನಗರದ ಸೌಂದರ್ಯ ಹೆಚ್ಚಿಸಬೇಕು, ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಹಲವಾರು ಯೋಜನೆಗಳನ್ನು ತರುವ ಮೂಲಕ ಈ ಸಿಂದಗಿ ನಗರವನ್ನು ಅಭಿವೃದ್ಧಿ ಕೊಂಡೊಯ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮ್ಮ ಅರಣ್ಯ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ನಾವು ವಿಶೇಷವಾದ ಧನ್ಯವಾದಗಳು ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಟ್ರೀ ಪಾರ್ಕ್ ಕೆಲಸ ಪ್ರಾರಂಭವಾಗಿದೆ. ಯಾಕಂತಂದ್ರೆ ಜನಬಿಡಿ ಪ್ರದೇಶವಾದಂಥ ಸಿಂದಗಿ ನಗರದ ಇವತ್ತು ಹಿರಿಯರು, ಯುವಕರು, ಇವತ್ತು ಮಹಿಳೆಯರು ದಿನನಿತ್ಯ ಇವತ್ತು ಅವರ ವಾಯುವಿಹಾರ ಮಾಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಟ್ರೀ ಪಾರ್ಕನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಆ ಕಾರ್ಯವು ಸಹಿತ ಇವತ್ತು ಉದ್ಘಾಟನೆಗೊಳ್ಳುವಂಥ ಹಂತದಲ್ಲಿ ಐತಿ. ಅದಕ್ಕೆ ಒಟ್ಟಾರೆ ಸಿಂದಗಿ ನಗರದ ಸೌಂದರ್ಯಕ್ಕಾಗಿ ಮೂಲಭೂತ ಸೌಕರ್ಯಕ್ಕಾಗಿ ಇನ್ನೂ ಸಾಕಷ್ಟು ನನಗೆ ಕಾಲಾವಕಾಶ ಇರುವುದರಿಂದ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಇವತ್ತು ಒಂದೇ ಅವರಿಗೆ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಪ್ರತಿಯೊಂದು ಬಡಾವಣೆಗಳಲ್ಲಿ ಏನು ಹೊಸ CC ರಸ್ತೆಗಳು ನಡೆದಾವ, ಪ್ರತಿಯೊಂದು ಬಡಾವಣೆಗಳಲ್ಲಿ ಈ ಸಸಿ ನಡೆಸುವ ಕಾರ್ಯಕ್ರಮ ತಾವು ಹಾಕೋದು. ಬರೇ ಮುಖ್ಯ ರಸ್ತೆಯಲ್ಲಿ ಅಷ್ಟೇ ಅಲ್ಲ, ಇವತ್ತು ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಭಾಳ ಒಳ್ಳೆಯ ವಿಶಾಲವಾದ ರಸ್ತೆಗಳವ, ಒಳ್ಳೊಳ್ಳೆ ಇವತ್ತು ನಮ್ಗೆ ಉದ್ಯಾನವನಗಳವ. ಆ ಉದ್ಯಾನವನಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಇವತ್ತು ಸಸಿ ನಡೆಸುವ ಕಾರ್ಯಕ್ರಮ ತಾವು ಹಾಕ್ಕೊಂಡು ಸಿಂದಗಿ ನಗರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಸೌಂದರ್ಯಕರಣಕ್ಕಾಗಿ ತಾವು ಎಲ್ಲರೂ ಕೆಲಸ ಮಾಡಬೇಕಂತೇಳಿ ಅರಣ್ಯ ಅಧಿಕಾರಿಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಇಷ್ಟೊಂದು ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ರಾಜೀವ್ ಎಸ್ ಬಿರಾದರ, MY ಮಲಕನ್ನವರ್ ಮತ್ತು ಉಪವಲಯ ಅರಣ್ಯಾಧಿಕಾರಿ MN ಮುಲ್ಲಾ, ಬ್ಲಾಕ್ ಕಾಂಗ್ರೆಸ್ ಸುರೇಶ ಪೂಜಾರಿ, ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಮತ್ತಿತರರು ಇದ್ದರು. ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.